ಹಾಯ್, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಅಥವಾ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಇಂಗ್ಲಿಷ್ ಗೊತ್ತಿರದೇ ಇದ್ರು, ಈಗ ತಾನೇ ನೋಡ್ತಾ ಇದ್ರು ಕೂಡ ಈ ಒಂದು 3 ಸ್ಟ್ರಕ್ಚರ್ ಇಂದ ನೀವು ಅರ್ಧ ಅಂದ್ರೆ ಮೋರ್ ದ್ಯಾನ್ 70% ನೀವು ಇಂಗ್ಲಿಷ್ ಮಾತಾಡೋದನ್ನ ಕಲಿತೀರಾ. ದಟ್ಸ್ ಐ ಗಿವ್ ಅ ಚಾಲೆಂಜ್. ನಾನು ನಿಮ್ಗೆ ಹೇಳ್ತೀನಿ ಅದು ಹೇಗೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ಳಲು ಬರ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಎಂಡ್ ವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ. ಅದೇ ರೀತಿ ನಾನು ಹೇಳ್ತಕ್ಕಂಥ ವರ್ಕ್ ಫಾರ್ಮ್ಸ್ ಅದೇ ಸ್ಟ್ರಕ್ಚರ್ ಅನ್ನ ನೀವು ಇದನ್ನ ನೋಟ್ಸ್ ಮಾಡಿಟ್ಕೊಂಡು ಏನ್ ಮಾಡವ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ದಿನಾಲು. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚು ನಿಮ್ಮ ಸ್ನೇಹಿತರಿಗೆ ರಿಲೇಟಿವ್ಸ್ಗೆ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ಚಾನಲ್ ನ ಬೆಳೆಸಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ನೋಡಿ, ಸಿಂಪಲ್ ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ತುಂಬಾ ಸರಳವಾಗಿರ್ತಕ್ಕಂಥ ಈಸಿ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಜೊತೆಗೆ ಒಂದು ನಾನು ನಿಮ್ಗೆ ಇಂಗ್ಲಿಷ್ ಕೊಡ್ಲಿಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬರ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಅವುಗಳನ್ನ ಸ್ವಲ್ಪ ಇನ್ನೂ ಈಸಿಯಾಗಿ ಹೇಗೆ ಹೇಳೋದು ಅನ್ನೋದನ್ನ ಈ ರೀತಿ ಒಂದು ನಾನು ಏನ್ ಮಾಡಿದ್ದೇನೆ ಅಂತಂದ್ರೆ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ನೋಡೋಣ. ಇಲ್ಲಿ ಮೊದಲಿಗೆ ನಾನು ವರ್ಬ್ ಫಾರ್ಮ್ಸ್ ಅಂದ್ರೆ ಆಕ್ಷನ್ ವರ್ಡ್ಸ್ ಕ್ರಿಯಾಪದಗಳನ್ನ ಬರೆದಿದ್ದೀನಿ. ಈ ಕ್ರಿಯಾಪದಗಳ ಬಗ್ಗೆ ಈ ಹಿಂದೆ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ಈ ಒಂದು ವಿಡಿಯೋ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ನೋಡಿ ಯಾವುದು V1, ಯಾವುದು V2, ಯಾವುದು V3 ಅನ್ನೋದನ್ನ, ಯಾವುದು ING ಫಾರ್ಮ್ ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಗೋ ಅಂದ್ರೆ ಹೋಗೋದು. ಇದು ಕ್ರಿಯಾಪದದ ಮೂಲ ರೂಪ, ಬೇಸ್ ಫಾರ್ಮ್ ಅಂತ ಕರಿತೇವೆ. ಇದರ ಫಾಸ್ಟ್ ಟೆನ್ಸ್ ವೆಂಟ್. ಗೋ ಅಂದ್ರೆ ಹೋಗು, ವೆಂಟ್ ಅಂದ್ರೆ ಹೋಗಿದ್ದೆ, ಈ ಹಿಂದೆ ಅಂತ ಅರ್ಥ. ರೈಟ್, ರೋಟ್. ರೈಟ್ ಅಂದ್ರೆ ಬರೆಯೋದು, ರೋಟ್ ಅಂದ್ರೆ ಬರೆದಿದ್ದೆ. ಡ್ರಿಂಕ್ ಕುಡಿಯೋದು, ಡ್ರ್ಯಾಂಕ್ ಕುಡಿದಿದ್ದೆ, ಈ ಹಿಂದೆ. ವಾಚ್ ನೋಡೋದು, ವಾಚ್ ಅಂದ್ರೆ ನೋಡಿದ್ದೆ ಅಂತ ಅರ್ಥ. ಈಟ್ ಅಂದ್ರೆ ತಿನ್ನೋದು, ಏಟ್ ಅಂದ್ರೆ ತಿಂದಿದ್ದೆ ಅಂತ ಅರ್ಥ. ಕಮ್ ಅಂದ್ರೆ ಬರೋದು, ಕೇಮ್ ಅಂದ್ರೆ ಬಂದಿದ್ದೆ. ಸಿಟ್, ಸ್ಯಾಟ್. ಫಿನಿಶ್, ಫಿನಿಶ್ಡ್. ಫಿನಿಶ್ ಅಂದ್ರೆ ಮುಗಿಸೋದು, ಫಿನಿಶ್ ಅಂದ್ರೆ ಮುಗಿಸಿದ್ದೆ. ಓಪನ್ ಅಂದ್ರೆ ತೆಗೆಯೋದು, ಓಪನ್ಡ್. ಕ್ಲೋಸ್, ಕ್ಲೋಸ್ಡ್. ಸ್ಪೀಕ್, ಸ್ಪೋಕ್. ರನ್, ರ್ಯಾನ್. ವಾಕ್, ವಾಕ್ಡ್. ಈ ಒಂದು ಕ್ರಿಯಾಪದಗಳನ್ನ ತೆಗೆದುಕೊಂಡು ನಾನು ಸಿಂಪಲ್ ಆಗಿ ಹೇಗೆ ವಾಕ್ಯಗಳನ್ನ ಮಾಡೋದು ಅನ್ನೋದನ್ನ ಈ ಒಂದು ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇವಾಗ ಮೊದಲಿಗೆ ನೋಡಿ, ಪ್ರೆಸೆಂಟ್ ಅಂದ್ರೆ ಇವೆಲ್ಲವುಗಳು ಏನಿದಾವಲ್ಲ, ಮೊದಲೇ V1 ಅಂತಿದಾವಲ್ಲ, ಇವೆಲ್ಲವೂ ಪ್ರೆಸೆಂಟ್ ಫಾರ್ಮ್. ಪಾಸ್ಟ್ ಅಂದ್ರೆ V2 ಫಾರ್ಮ್, ಎರಡನೇ ಕಾಲಮ್. ಇಲ್ಲಿ ಫ್ಯೂಚರ್ ಅಲ್ಲಿ ಕೂಡ ಹೆಲ್ಪಿಂಗ್ ವರ್ಬ್ ಜೊತೆಗೆ V1 ಅನ್ನ ಬಳಸ್ತೇವೆ. ಅದನ್ನು ಬಿಟ್ಬಿಡಿ. ಈಗ ನಾವು ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಇಷ್ಟು ಗೊತ್ತಿದ್ರೆ ಸಾಕು. ಅರ್ಥ ನಮಗೆ 80% ಇಂಗ್ಲಿಷ್ ಬಂದ ಹಾಗೆ. ಅದನ್ನು ಬಳಸೋದು ಕೂಡ ತುಂಬಾ ಸರಳ. ನೋಡೋಣ. ಪ್ರೆಸೆಂಟ್ ಅಂದ್ರೆ V1. ನೋಡಿ, ಇಲ್ಲಿ ಗೋ ಅನ್ನ ಒಂದೇ ವರ್ಬ್ ಅನ್ನ ತಗೊಂಡಿದ್ದೀನಿ. ಅದನ್ನ ಹೇಗೆ ಚೇಂಜ್ ಮಾಡೋದು ಪಾಸ್ಟ್ ಮತ್ತು ಫ್ಯೂಚರ್ ಅಲ್ಲಿ ಅನ್ನೋದನ್ನ ಈ ಒಂದು ಹೇಳ್ತಿದೆ. ನೋಡಿ, ಐ ಗೋ ಟು ಸ್ಕೂಲ್. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ನಾವು ಈಗ ಹೋಗಿ ಅಥವಾ ಈಗ ಸದ್ಯ ಮಾಡತಕ್ಕಂತ ಕೆಲಸಗಳ ಬಗ್ಗೆ ನಾವು ಹೇಳ್ತೇವೆ. ಈಗ ತಾನೇ ಜಸ್ಟ್ ಮಾಡ್ತೀವಿ, ಮಾಡಬೇಕು ಅಂತಕ್ಕಂಥ ಕೆಲಸಗಳ ಬಗ್ಗೆ ನಾವು ಹೇಳ್ತೀವಿ. ನೋಡಿ, ಐ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗ್ತೀನಿ. ನಾವು ಹೇಳ್ತಾ ಇರ್ತೇವಲ್ಲ, ನಾನು ಅಡಿಗೆ ಮಾಡ್ತೀನಿ, ನಾನು ಊಟ ಮಾಡ್ತೀನಿ, ನಾನು ಬರೀತೀನಿ, ಹೋಮ್ವರ್ಕ್ ಮಾಡ್ತೀನಿ, ಟಿವಿ ನೋಡ್ತೀನಿ ಅಂತ. ನೋಡಿ, ಐ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗ್ತೀನಿ. ಇದು ಪ್ರೆಸೆಂಟ್ ಟೆನ್ಸ್. ನೀವು ಯಾವಾಗ ಒಂದು ಕೆಲಸದ ಬಗ್ಗೆ ಈಗ ಮಾಡ್ತೀನಿ ಅಂತ ಹೇಳ್ತಿರ್ತೀರಲ್ವಾ, ಅವಾಗ ಈ ಫಾರ್ಮ್ ಅನ್ನ ಬಳಸಿ ಹೇಳಿ. ವಿ ಅಂದ್ರೆ ನಾವು, ಯು ಅಂದ್ರೆ ನೀನು, ದೇ ಅಂದ್ರೆ ಅವರು, ಹಿ, ಶಿ, ಇಟ್. ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು ವಸ್ತುಗಳಿಗೆ ಹೇಳ್ತೇವೆ. ವಿ ಗೋ ಟು ಸ್ಕೂಲ್. ನಾವು ಶಾಲೆಗೆ ಹೋಗ್ತೀವಿ. ಯು ಗೋ ಟು ಸ್ಕೂಲ್. ನೀನು ಶಾಲೆಗೆ ಹೋಗ್ತೀಯಾ. ದೇ ಗೋ ಟು ಸ್ಕೂಲ್. ಅವರು ಶಾಲೆಗೆ ಹೋಗುತ್ತಾರೆ. ನೋಡಿ, ಇಲ್ಲಿ ಕೆಲಸ ಇನ್ನು ಮುಗಿದಿಲ್ಲ, ಈಗ ಪ್ರಾರಂಭ ಮಾಡಬೇಕು.
ಅಂದ್ರೆ ಈಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಲ್ವಾ. ನೋಡಿ, ಹಿ ಗೋಸ್ ಟು ಸ್ಕೂಲ್. ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕ್ರಿಯಾಪದದ ಕೊನೆಗೆ ಎಸ್ ಫಾರ್ಮ್ ಅಥವಾ ಇಎಸ್ ಫಾರ್ಮ್ ಗಳನ್ನ ನಾವು ಬಳಸಿ ಹೇಳ್ತೀವಿ. ಅದು ರೂಲ್. ಅಂದ್ರೆ ಯಾಕಂದ್ರೆ ಹಿ, ಶಿ, ಇಟ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ನೌನ್ಗಳಿವು, ಸಬ್ಜೆಕ್ಟ್ಗಳಿವು. ಅದಕ್ಕೆ ನಾವು ಮಾಡ್ತೀವಿ ಕ್ರಿಯಾಪದಕ್ಕೆ ಎಸ್ ಬಳಸ್ತೀವಿ. ಇಲ್ಲಿ ಹಾಕಿಲ್ಲ. ಹಿ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗ್ತಾನೆ. ಅಂದ್ರೆ ಅವನೀಗ ಹೋಗ್ತಾನೆ, ಇನ್ನು ಹೋಗಿಲ್ಲ, ಹೋಗ್ತಾನೂ ಇಲ್ಲ, ಇವನು ಜಸ್ಟ್ ರೆಡಿ ಆಗಿದೆ, ಹೋಗ್ತಾನೆ ಅಂತ ಅರ್ಥ. ಶಿ ಗೋಸ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗ್ತಾಳೆ. ಇಟ್ ಗೋಸ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತದೆ. ನಾವೀಗ ಪ್ರೆಸೆಂಟ್ ಅಲ್ಲಿ ಈಗ ಸದ್ಯ ಮಾಡುವಂತ ಕೆಲಸಗಳ ಬಗ್ಗೆ ಹೇಳಿದ್ವಿ. ಈಗ ನೋಡೋಣ ಇದೇ ಹೇಗೆ ಚೇಂಜ್ ಆಗುತ್ತೆ. ವಿ ಟು ಫಾರ್ಮ್ ಅಂದ್ರೆ ಪಾಸ್ಟ್ ಟೆನ್ಸ್ ಅಂತ ಕರಿತೇವೆ. ನೋಡಿ, ಐ ವೆಂಟ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದೆ. ಅಂದ್ರೆ ಆಲ್ರೆಡಿ ಕೆಲಸ ಮುಗಿದ್ಬಿಟ್ಟಿದೆ. ನೋಡಿ, ಈ ತರ ಕಂಪ್ಯಾರಿಸನ್ ಮಾಡಿ ನೀವು ಇಂಗ್ಲಿಷ್ ಕಲೀರಿ. ಯು ಕ್ಯಾನ್ ಲರ್ನ್ ವೆರಿ ಈಸಿಲಿ, ಬಹಳ ತುಂಬಾ ಸರಳವಾಗಿ ಕಲಿಬಹುದು. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗ್ತೀನಿ ಅಂದ್ರೆ ಹೋಗಿಲ್ಲ. ಐ ವೆಂಟ್ ಟು ಸ್ಕೂಲ್, ಶಾಲೆಗೆ ಹೋಗಿದ್ದೆ, ಯಾವುದೇ ಒಂದು ಸಮಯದಲ್ಲಿ ಯಾವುದೇ ಒಂದು ಟೈಮಲ್ಲಿ ಹೋಗಿದ್ದೆ. ಆಲ್ರೆಡಿ ಇಲ್ಲೇ ಕೆಲಸ ಮುಗಿದ್ಬಿಟ್ಟಿದೆ. ಇದೆಯಲ್ಲ ವೆಂಟ್. ವಿ ವೆಂಟ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗಿದ್ವಿ. ಯು ವೆಂಟ್ ಟು ಸ್ಕೂಲ್, ನೀನು ಶಾಲೆಗೆ ಹೋಗಿದ್ದಿ. ಅಂದ್ರೆ ಈ ಹಿಂದೆ ಆ ಕೆಲಸ ಮುಗಿದ್ಬಿಟ್ಟಿದೆ, ಯಾವುದು ಹೋಗೋದು. ಅದಕ್ಕೆ ನಾನೇನ್ ಮಾಡಿದ್ದೀನಿ, ವೆಂಟ್ ಅಂತ ಬಳಸಿದ್ದೇನೆ. ದೇ ವೆಂಟ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗಿದ್ರು. ಅಂದ್ರೆ ಅರ್ಥ ಏನು, ಅವರು ಶಾಲೆಗೆ ಹೋಗಿ ಬಂದ್ಬಿಟ್ಟಿದ್ದಾರೆ, ಇವಾಗ ಆ ಕೆಲಸ ಮುಗಿದ್ಬಿಟ್ಟಿದೆ. ಇಲ್ಲಿ ಇನ್ನು ಹೋಗ್ಬೇಕು ಅಂತ ಹೇಳ್ತಿದ್ವಿ ನಾವು. ಓಕೆನಾ. ದೇ ವೆಂಟ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗಿದ್ರು. ಇಲ್ಲಿ ನೋಡಿ, ಹಿ, ಶಿ, ಇಟ್ ವೆಂಟ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗಿದ್ದ. ಶಿ ವೆಂಟ್ ಟು ಸ್ಕೂಲ್, ಇಟ್ ವೆಂಟ್ ಟು ಸ್ಕೂಲ್. ಇಲ್ಲಿ ಏನ್ ಮಾಡಿ, ಸಿಂಪಲ್ ಪಾಸ್ಟ್ ಅಲ್ಲಿ ಈ ವಿ ಟು ಫಾರ್ಮ್ ಸ್ಟ್ರಕ್ಚರ್ ಇದೆಯಲ್ಲ, ಇದೇ ವರ್ಬ್ ಗಳನ್ನ ಬಳಸಿ. ಅಂದ್ರೆ ಯಾವಾಗ ಬಳಸ್ಬೇಕು ಹೇಳಿ, ಈ ನಾವು ಏನು ಮಾಡ್ಬೇಕಂತ ಇರ್ತೇವಲ್ಲ ಕೆಲಸ, ಅದು ಮುಗಿದಿದ್ರೆ ನೀವು ಡೈರೆಕ್ಟ್ ಆಗಿ ವಿ ಟು ಫಾರ್ಮ್ ಅನ್ನ ಬಳಸಿ ನೀವು ಮಾತಾಡಿ. ಇನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರೆ ಅವಾಗ ವಿ ಒನ್ ಅನ್ನ ಬಳಸಿ ಹೇಳಿ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್. ಇದನ್ನ ಒಂದ್ಸರಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ನೀವು ವರ್ಕ್ ಫಾರ್ಮ್ ಗಳನ್ನ 100 ವರ್ಕ್ ಫಾರ್ಮ್ ಗಳನ್ನ ಕಲೀರಿ. ಅವುಗಳನ್ನ ಈ ರೀತಿ ಮಾಡ್ಕೋತಾ ಹೋಗಿ ನೀವು ಇಂಗ್ಲಿಷ್ ಅನ್ನು ಈಸಿಯಾಗಿ ಕಲಿತೀರಾ. ಓಕೆ. ಹಾಗಾದ್ರೆ ಫ್ಯೂಚರ್ ಅಂದ್ರೇನು, ಭವಿಷ್ಯ ಕಾಲ, ಮುಂದೆ ನಡೆಯುವ ಕೆಲಸಗಳ ಬಗ್ಗೆ ನಾವು ಹೇಳ್ತೇವೆ. ಇದು ವರ್ತಮಾನ ಕಾಲ. ಈಗ ಪ್ರೆಸೆಂಟ್ ಅಲ್ಲಿ ನಾವು ಹೇಳ್ತೀವಿ ಮಾಡ್ತೀವಂತ, ಇದನ್ನ ಹೇಳ್ತೇವೆ ಮಾಡುವೆವು ಅಂದ್ರೆ ಮಾಡಬಹುದು ಅಥವಾ ಇರಬಹುದು, ಮಾಡದೇನೂ ಇರಬಹುದು ಅಂತ ಹೇಳ್ತೇವೆ. ಅಲ್ಲೇನ್ ಮಾಡ್ತೇವಿ, ಫ್ಯೂಚರ್ ಅಲ್ಲಿ ಕೂಡ ವಿ ಒನ್ ಸ್ಟ್ರಕ್ಚರ್ ಅನ್ನ ಬಳಸ್ತೇವೆ. ಯಾವುಗಳ ಜೊತೆಗೆ, ವಿಲ್ ಅಥವಾ ಶಲ್ ಗಳ ಜೊತೆಗೆ ನಾವು ವಿ ಒನ್ ಅನ್ನ ಬಳಸಿ ಹೇಳ್ತೀವಿ. ನೋಡಿ, ಐ ವಿಲ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವೆ. ಅಂದ್ರೆ ಮುಂದೆ ಅಥವಾ ನಾಳೆಯೋ, 1 ತಾಸು ಬಿಟ್ಟು ಅಥವಾ 2 ತಾಸು ಬಿಟ್ಟು ಅಥವಾ ನಾಡಿದ್ದು. ಐ ವಿಲ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವೆನು. ನೋಡಿ, ಅರ್ಥ ಮಾಡ್ಕೊಳ್ಳಿ. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗ್ತೀನಿ. ಐ ವೆಂಟ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದೆ. ಐ ವಿಲ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವೆ. ಅಂದ್ರೆ ಹೋಗಿಲ್ಲ, ಹೋಗಿದ್ದೂ ಇಲ್ಲ, ಮುಂದೆ ಹೋಗ್ತೀನಿ ಅಂತ ಅರ್ಥ. ಅರ್ಥ ಆಯ್ತು ಅನ್ಕೊಳ್ತಿದ್ದೀನಿ. ವಿ ಶಾಲ್ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುವೆವು. ಅಂದ್ರೆ ಅರ್ಥ ಏನು, ಮುಂದೆ ಹೋಗುವೆವು ಅಂತ ಅರ್ಥ. ಯು ಶಾಲ್ ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುವೆ. ದೇಶ್ ವಿಲ್ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುವರು. ಅವರು ಹೋಗದೇನೆ ಇರಬಹುದು. ಭವಿಷ್ಯತ್ ಕಾಲದಲ್ಲಿ ಹೇಳ್ತಿದ್ದೀವಿ, ದಟ್ಸ್ ಇಂಡೆಫಿನೆಟ್. ಹಿ ವಿಲ್ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗುವನು. ಶಿ ವಿಲ್ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುವಳು. ಒಂದು ನಾನು ಹೇಳ್ತೀನಿ, ಪ್ರೆಸೆಂಟ್ ಮತ್ತು ಪಾಸ್ಟ್ ಅನ್ನು ಬಳಸಿ ನಾವು ಇಂಗ್ಲಿಷ್ ಅನ್ನು ತುಂಬಾ ಸರಳವಾಗಿ ನಾವು ಕಲಿಬಹುದು. ಓಕೆ. ಈ ಒಂದು V1, V2 ಮತ್ತು ಫ್ಯೂಚರ್ ಟೆನ್ಸ್ ಅಲ್ಲಿ ಸ್ಟ್ರಕ್ಚರ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ವಿ. ಸಪೋಸ್ ನೀವೇ ತಗೊಳ್ಳಿ, ರೈಟ್ ತಗೊಳ್ಳಿ. ಈಗ ಐ ಇದನ್ನ ರಿಮೂವ್ ಮಾಡಿ, ಗೋ ಅನ್ನು ರಿಮೂವ್ ಮಾಡಿ. ಐ ರೈಟ್ ಅ ಲೆಟರ್, ಐ ರೋಟ್ ಅ ಲೆಟರ್,
ಐ ವಿಲ್ ರೈಟ್ ಅ ಲೆಟರ್. ಈ ರೀತಿ ನೋಡಿ, ಐ ಡ್ರಿಂಕ್ ವಾಟರ್, ಐ ಡ್ರ್ಯಾಂಕ್ ವಾಟರ್, ಐ ವಿಲ್ ಡ್ರಿಂಕ್ ವಾಟರ್. ನೀವೇ ಹೇಳಿ. ಐ ವಾಚ್ ಟಿವಿ, ಐ ವಾಚ್ ಟಿವಿ. ನೋಡಿದ್ದೆ, ನೋಡುತ್ತೇನೆ. ಐ ವಿಲ್ ವಾಚ್ ಟಿವಿ. ನಾನು ನೋಡುವೆ. ಐ ಈಟ್ ಬನಾನಾ, ಐ ಏಟ್ ಬನಾನಾ, ಐ ವಿಲ್ ಈಟ್ ಬನಾನಾ. ಐ ಈಟ್ ಬನಾನಾ ಅಂದ್ರೆ ನಾನು ಬಾಳೆಹಣ್ಣು ತಿಂತೀನಿ. ಐ ಏಟ್ ಬನಾನಾ ಅಂದ್ರೆ ಆಲ್ರೆಡಿ ತಿಂದ್ಬಿಟ್ಟಿದ್ದೇನೆ. ಐ ವಿಲ್ ಈಟ್ ಬನಾನಾ, ನಾನು ಬಾಳೆಹಣ್ಣು ತಿನ್ನುವೆನು. ಐ ಕಮ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಬರ್ತೀನಿ. ಐ ಕೇಮ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಇನ್ನು ಯಾವುದೇ ಒಂದು ಸಮಯದ ಐ ವಿಲ್ ಕಮ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಬರುವೆ. ನೋಡಿ, ಬಹಳ ಸಿಂಪಲ್ ಆಗಿರ್ತಕ್ಕಂಥ ವಿಡಿಯೋ. ಐ ಸಿಟ್ ಆನ್ ಚೇರ್, ನಾನು ಚೇರ್ ಮೇಲೆ ಕೂತ್ಕೊಳ್ತೇನೆ. ಐ ಸ್ಯಾಟ್ ಆನ್ ಚೇರ್, ನಾನು ಕುರ್ಚಿ ಮೇಲೆ ಕೂತ್ಕೊಂಡಿದ್ದೆ. ಈಗ ಬೇರೆ ಕಡೆ ಇದೆ. ಐ ವಿಲ್ ಸಿಟ್ ಆನ್ ಚೇರ್. ನೋಡಿ, ಐ ಫಿನಿಶ್ ಮೈ ವರ್ಕ್ ನೌ, ನಾನೀಗ ನನ್ನ ಕೆಲಸವನ್ನು ಮುಗಿಸ್ತೇನೆ. ಐ ಫಿನಿಶ್ಡ್ ಮೈ ವರ್ಕ್, ನನ್ನ ಕೆಲಸವನ್ನು ಮುಗಿಸಿದೆ. ಐ ವಿಲ್ ಫಿನಿಶ್ ಮೈ ವರ್ಕ್, ನನ್ನ ಕೆಲಸವನ್ನು ಮುಗಿಸುವೆನು. ಐ ಓಪನ್ ವಿಂಡೋ, ನಾನು ಕಿಟಕಿಯನ್ನು ತೆಗಿತೀನಿ. ಪ್ರೆಸೆಂಟ್ ಅಲ್ಲಿ ಹೇಳ್ತದೆ. ಐ ಓಪನ್ ದ ವಿಂಡೋ, ನಾನು ಕಿಟಕಿಯನ್ನು ತೆಗೆದುಬಿಟ್ಟಿದ್ದೇನೆ. ಐ ವಿಲ್ ಓಪನ್ ದ ವಿಂಡೋ, ವಿಂಡೋ ಕಿಟಕಿಯನ್ನು ತೆಗೆಯುವೆ. ನಾನು ಇಲ್ಲಿ ಕೊಟ್ಟಿದ್ದೇನೆ. ಈ 3 ನಂತರ ಬರ್ತಕ್ಕಂಥ ವಾಕ್ಯಗಳನ್ನ ನೀವು ಕಮೆಂಟ್ ಮುಖಾಂತರ ಈ ರೀತಿ ಮಾಡಿ ನೀವು ತಿಳಿಸಿ. ಅಂದ್ರೆ ನಿಮಗೆ ಎಷ್ಟು ಅರ್ಥ ಆಯಿತು ಅನ್ನೋದನ್ನ ನಾವು ಕೂಡ ವಿ ಕ್ಯಾನ್ ಚೆಕ್ ದಟ್. ಹಾಗಿದ್ರೆ ಇಲ್ಲಿ ನೋಡಿ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ಹೇಗೆ ಮಾಡೋದು, ಇಂಟ್ರಾಗೇಟಿವ್ ಹೇಗೆ ಮಾಡೋದು, ಎಸ್ ಆರ್ ನ ಕ್ವಶನ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಈಗ. ಐ ಗೋ ಟು ಸ್ಕೂಲ್, ಇದು ಒಂದು ಪಾಸಿಟಿವ್ ಸೆಂಟೆನ್ಸ್, ನಾನು ಶಾಲೆಗೆ ಹೋಗ್ತೀನಿ ಅಂತ ಅರ್ಥ. ಪ್ರೆಸೆಂಟ್ ಅಲ್ಲಿ ನೆನ್ಪಿಟ್ಟುಕೊಡ್ರಿ, ಡೂ ಮತ್ತೆ ಡಸ್ ಅನ್ನ ಬಳಸ್ತೇವೆ. ಡಸ್ ಅನ್ನ ಹಿ, ಶಿ, ಇಟ್ ಗಳು ಬಂದಾಗ ಬಳಸ್ತೇವೆ. ಡೂ ಅನ್ನ ಐ, ವಿ, ಯು, ದೇಗಳ ಜೊತೆಗೆ ಬಳಸ್ತೇವೆ. ನೋಡಿ, ಐ ಡೋಂಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುದಿಲ್ಲ. ನೆಗೆಟಿವ್ ಸೆಂಟೆನ್ಸ್. ಡೂ, ಈ ಡೂ ಜೊತೆಗೆ ನಾಟ್ ಸೇರಿದಾಗ ಡೋಂಟ್ ಅಂತ ಆಗುತ್ತೆ. ಇದು ಡೋಂಟ್. ಐ ಡೋಂಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುದಿಲ್ಲ. ಐ ಡೋಂಟ್ ರೈಟ್ ಲೆಟರ್, ನಾನು ಪತ್ರವನ್ನು ಬರೆಯುವುದಿಲ್ಲ. ಐ ಡೋಂಟ್ ಡ್ರಿಂಕ್ ವಾಟರ್, ನಾನು ನೀರನ್ನು ಕುಡಿಯೋದಿಲ್ಲ. ಐ ಡೋಂಟ್ ವಾಚ್ ಮೂವಿ, ನಾನು ಸಿನಿಮಾವನ್ನು ನೋಡೋದಿಲ್ಲ. ಡು ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗ್ತೀನಾ ಪ್ರಶ್ನೆ ಮಾಡೋದು. ನೋಡಿ, ಇಂಟ್ರಾಗೇಟಿವ್ ಸೆಂಟೆನ್ಸ್. ಡು ಐ ಗೋ ಟು ಸ್ಕೂಲ್, ಡು ಐ ರೈಟ್ ಅ ಲೆಟರ್, ನಾನು ಪತ್ರವನ್ನು ಬರಿತೀನಾ. ನೋಡಿ, ಡೋಂಟ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗೋದಿಲ್ವೇ. ಎಸ್ ಆರ್ ನೋ, ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್. ಡೋಂಟ್ ಈಗ ಮೊದಲಿಗೆ ಬಳಸ್ತೇವೆ. ಅದೇ ಡಸ್ ಅನ್ನ ಎಲ್ಲಿ ಬಳಸ್ತೇವೆ, ಹಿ, ಶಿ, ಇಟ್ ಗಳು ಬಂದಾಗ. ಹಿ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುವನು. ಹಿ ಡಸಂಟ್ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗೋದಿಲ್ಲ. ಡಸ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗ್ತಾನ. ಡಸಂಟ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗೋದಿಲ್ವೇ. ಈ ರೀತಿ ನಾವು ಹೇಳ್ತೀವಿ. ಇವಾಗ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೇ ಪಾಸ್ಟ್ ಟೆನ್ಸ್ ಅನ್ನ ತಗೊಳ್ಳಿ. ಇಲ್ಲಿ ಡಿಡ್ ಅನ್ನ ಬಳಸ್ತೇವೆ ನಾವು, ಜೊತೆಗೆ ವಿ1 ಅನ್ನ ನಾವು ಬಳಸ್ತೇವೆ. ಐ ವೆಂಟ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದೆ ಅಂತ ಏನರ್ಥ, ಆಲ್ರೆಡಿ ಕೆಲಸ ಮುಗಿದ್ಬಿಟ್ಟಿದೆ, ಆ ಆಕ್ಷನ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಐ ಡಿಂಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದಿಲ್ಲ. ನೋಡಿ, ಇಲ್ಲಿ ಡಿಂಟ್ ಜೊತೆಗೆ ಡಿಡ್ ಪ್ಲಸ್ ನಾಟ್, ಇದನ್ನ ಡಿಂಟ್ ಅಂತ ಬಳಸ್ತೇವೆ. ಅಗೇನ್ ನಾವು ಅದ್ರ ಜೊತೆಗೆ ವಿ1 ಅನ್ನ ನಾವು ಬಳಸ್ತೇವೆ. ಎಲ್ಲಿ ನೆಗೆಟಿವ್ ಅಲ್ಲಿ. ಐ ಡಿಂಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದಿಲ್ಲ. ಡಿಡ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ನಾ. ಈ ರೀತಿ. ಡಿಂಟ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದಿಲ್ವೇ. ಈ ರೀತಿ ನಾವು ಹೇಳ್ತೇವೆ. ಇದೇ ಒಂದು ಸ್ಟ್ರಕ್ಚರ್ ಅನ್ನ ಫ್ಯೂಚರ್ ಅಲ್ಲಿ ಹೇಗೆ ಬಳಸೋದು, ಐ ವಿಲ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವೆ ಅಂತ ಅರ್ಥ. ಅಂದ್ರೆ ಫ್ಯೂಚರ್ ಅಲ್ಲಿ ಹೇಳ್ತೀವಿ, ಮುಂದೆ ಮಾಡಬೇಕಾಗಿರ್ತಕ್ಕಂತ ಕೆಲಸದ ಬಗ್ಗೆ ನಾವು ಹೇಳ್ತೀವಿ. ಐ ವೋಂಟ್ ಗೋ ಟು ಸ್ಕೂಲ್, ವಿಲ್ ಪ್ಲಸ್ ನಾಟ್ ಇದೇನಾಗುತ್ತೆ, ವೋಂಟ್ ಅಂತ ಆಗುತ್ತೆ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ.
ವೋಂಟ್ ಅಂತ ಹೇಳ್ಬೇಕು ನಾವು. ಐ ವೋಂಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವುದಿಲ್ಲ. ವಿಲ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವೆನಾ? ವಿಲ್ ಐ ಗೋ ಟು ಸ್ಕೂಲ್, ವಿಲ್ ಐ ಡ್ರಿಂಕ್ ವಾಟರ್, ನಾನು ನೀರನ್ನು ಕುಡಿಯುವೆನಾ? ವೋಂಟ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗೋದಿಲ್ವೇ? ಹೌದಲ್ವಾ? ಈ ರೀತಿ ಒಂದು ಸ್ಟ್ರಕ್ಚರ್ ಮುಖಾಂತರ ಕಲಿತಾಗ ನಾವು ಇಂಗ್ಲಿಷ್ ಅನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ, ಈಸಿಯಾಗಿ, ಯಾವುದೇ ಒಂದು ಗ್ರಾಮರ್ ಗೊತ್ತಿಲ್ಲದೆ ಇದ್ರೂ ಕೂಡ, ಇವನ್ ನೀವು ಹೊಸದಾಗಿ ನೋಡ್ತಾ ಇದ್ರೂ ಕೂಡ ಈ ಒಂದು ಸ್ಟ್ರಕ್ಚರ್ ಮುಖಾಂತರ ನೀವು ಇಂಗ್ಲಿಷ್ ಅನ್ನ ಕಲಿಬಹುದು. ಬಟ್ ಒನ್ ಥಿಂಗ್ ಏನಂದ್ರೆ, ನಮ್ಗೆ ಈ ಒಂದು ಕ್ರಿಯಾಪದಗಳು ಗೊತ್ತಿರಲೇಬೇಕು. ಮಿನಿಮಮ್ 100, ಸಾಮಾನ್ಯವಾಗಿ ಅಂದ್ರೆ ಒಂದು 100 ಆಕ್ಷನ್ ವರ್ಡ್ ಫೆಮಿಲಿಯರ್ ಆಗಿರ್ತಕ್ಕಂಥ ಕ್ರಿಯಾಪದಗಳು ನಮ್ಗೆ ಗೊತ್ತಿರಬೇಕು. ಅವುಗಳನ್ನ ನಾವು ಡೈಲಿ ಬಳಸ್ತಾ ಇರಬೇಕು. V1, V2 ಈ ರೀತಿ ನಾವು ಸ್ಟ್ರಕ್ಚರ್ ಮಾಡ್ಕೋತಾ ಹೋದಾಗ ನಮ್ಗೆ ಇನ್ನೂ ಕೂಡ ಇಂಗ್ಲಿಷ್ ಅನ್ನ ಕನ್ನಡದ ಮುಖಾಂತರ ಸುಲಭವಾಗಿ ಕಲಿಬಹುದು. ಈ ಒಂದು ಬಾಕ್ಸ್ ಇದೆಯಲ್ಲ, ಇವುಗಳನ್ನು ಬರೆದಿಟ್ಕೊಂಡು ಈ ಸ್ಟ್ರಕ್ಚರ್ ಅನ್ನು ಮಾಡಿ, ಪ್ಲಸ್ ನೆಗೆಟಿವ್, ಇಂಟ್ರಾಗೇಟಿವ್, ಅಫರ್ಮೇಟಿವ್ ಸೆಂಟೆನ್ಸ್ ಅನ್ನು ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಐ ಹೋಪ್ ಯು ಲರ್ನ್ ಟುಡೇ ವೆರಿ ವೆಲ್. ಇಂಗ್ಲಿಷ್ ಅನ್ನು ಹೇಗೆ ಮಾತಾಡೋದು, ಹೇಗೆ ಬಳಸೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಇವತ್ತು ನೀವು ಕೂಡ ಕಲ್ತ್ರಿ. ಇದೇ ರೀತಿ ನಾಳೆ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೇನೆ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಆಲ್.